ಮೂಡ ಕೇಸ್ನ ಆರೋಪಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಕರಣದ ತನಿಖೆ ಸಿಬಿಐಗೆ ವಹಿಸುವ ವಿಚಾರ ಹಾಗೂ ಮಾಜಿ ಸಿಎಂ ಬಿಎಸ್ವೈ ಯಡಿಯೂರಪ್ಪ ಅವರು ತಮ್ಮ ವಿರುದ್ಧ ದಾಖಲಾಗಿದ್ದ ಪೋಕ್ಸೋ ಕೇಸ್ ರದ್ದುಗೊಳಿಸುವಂತೆ ಕೋರಿ ಸಲ್ಲಿಸಿದ ಅರ್ಜಿಗಳ ವಿಚಾರಣೆಯನ್ನು ಈವರೆಗೂ ನಡೆಸಿರುವ ಕೋರ್ಟ್ ನಾಳೆಗೆ ಫೆಬ್ರವರಿ 7ರಂದು ತೀರ್ಪು ಕಾಯ್ದಿರಿಸಿದೆ. ಸಿದ್ದರಾಮಯ್ಯ ಅವರ ವಿರುದ್ಧದ ಮೂಡ ಹಗರಣದ ತನಿಖೆಯನ್ನು ಲೋಕಾಯುಕ್ತ ಪೊಲೀಸರಿಂದ ಸಿಬಿಐಗೆ ತನಿಖೆಗೆ ವಹಿಸುವಂತೆ ಕೋರಿ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಕೋರ್ಟ್ಗೆ ಸಲ್ಲಿಸಿದ ರೀಟ್ ಅರ್ಜಿಯ ವಿಚಾರಣೆ ನಡೆಸಿರುವ ಧಾರವಾಡ ಹೈಕೋರ್ಟ್ ಪೀಠವು ವಾದ ಪ್ರತಿವಾದ ಆಲಿಸಿ ತೀರ್ಪನ್ನು ನಾಳೆಗೆ ಕಾಯ್ದಿರಿಸಿತು. ಇತ್ತ ಯಡಿಯೂರಪ್ಪ ಅವರ ಮನೆಗೆ ನೆರವು ಕೋರಿ ಬಂದಿದ್ದ ಬಾಲಕಿಗೆ ಬಿಎಸ್ವೈ ಲೈಂಗಿಕ ಕಿರುಕುಳ ನೀಡಿದ ಆರೋಪ ಸಂಬಂಧದ ಪೋಕ್ಸೋ ಪ್ರಕರಣದಲ್ಲಿ ಆರೋಪಿಯಾಗಿರುವ ಯಡಿಯೂರಪ್ಪ ಅವರ ವಿರುದ್ಧ ಈಗಾಗಲೇ ಸಿಐಡಿ ಪೊಲೀಸರು ದೋಷಾರೋಪ ಪಟ್ಟಿ ಸಲ್ಲಿಸಿದ್ದರು. ಈವರೆಗೆ ಖುದ್ದು ಹಾಜರಾತಿಯಿಂದ ಪ್ರಕರಣದಲ್ಲಿ ಬಿಎಸ್ವೈ ಅವರಿಗೆ ವಿನಾಯಿತಿಯನ್ನು ಕೋರ್ಟ್ ನೀಡಿತು. ಈವರೆಗೂ ಬಂಧನದಿಂದಲೂ ಬಿಎಸ್ವೈ ಅವರಿಗೆ ರಕ್ಷಣೆ ಸಿಕ್ಕಿದ್ದು, ನಿರೀಕ್ಷಣೆ ಜಾಮೀನು ಬಗ್ಗೆಯೂ ಹೈಕೋರ್ಟ್ ನಾಳೆ ತೀರ್ಮಾನಿಸಲಿದೆ.